ಮಾಡಿರೋ ವಿಡಿಯೋದಿಂದ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ. ಪ್ರಜ್ವಲ್ ಮಾತಿನಲ್ಲಿ ಯಾವುದೇ ಭಯ ಇಲ್ಲ, ಆತಂಕವೂ ಕೂಡ ಇಲ್ಲ. ಪ್ರೀ ಪ್ಲಾನ್ ಮಾಡಿಕೊಂಡೇ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಪ್ಪಿ ತಪ್ಪಿಯೂ ಎಲ್ಲಿದ್ದೀನಿ ಅಂತ ಪ್ರಜ್ವಲ್ ರೇವಣ್ಣ ಮಾತ್ರ ಬಾಯ್ಬಿಟ್ಟಿಲ್ಲ. ಬರ್ತೀನಿ 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 ಅಂತ ಮಾತ್ರ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಬರ್ತೀನಿ ಅಂತ ಹೇಳಿರೋ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿರೋ ಮಾಹಿತಿ ಇಲ್ಲ. ಪಾಸ್ಪೋರ್ಟ್ ರದ್ದಾಗುವ ಭೀತಿಯಲ್ಲಿ ವಿಡಿಯೋ ಮಾಡಿದ್ರ ಹಾಗಾದ್ರೆ? ಮೇ 31 ಡೇಟ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಮೇ 31 ಬಾರದೇ ಇದ್ರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ. ವಿದೇಶದಲ್ಲಿ ಇದ್ರೆ ಅಲ್ಲೇ ಬಂಧನ ಆಗುವಂತ ಭಯ ಇದೆ. ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ವಾಪಸ್ ಎಂಬ ಪ್ರಹಸನವನ್ನ ತೆಗೆದ್ರ ಕಿಲಾಡಿ ಪ್ರಜ್ವಲ್ ಪ್ರತಿ ಹಂತದಲ್ಲೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನೋಡಿ, ಇದುವರೆಗೂ ಕೂಡ ಪೊಲೀಸರ ಕಣ್ಣಿಗೆ ಬಿದ್ದಿಲ್ಲ. SIT ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹೇಳಿ. ಪ್ರಜ್ವಲ್ ರಿಲೀಸ್ ಮಾಡಿರೋ ವಿಡಿಯೋದಿಂದ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಂಡಿದ್ದಾವೆ. ಪ್ರಜ್ವಲ್ ಮಾತಿನಲ್ಲಿ ಯಾವುದೇ ಭಯ ಕಾಣಿಸಿಲ್ಲ, ಆತಂಕವೂ ಕೂಡ ಇಲ್ಲ. ಪ್ರೀ ಪ್ಲಾನ್ ಮಾಡಿಕೊಂಡೇ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಅಪ್ಪಿ ತಪ್ಪಿನೂ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಬಾಯಿ ಬಿಟ್ಟಿಲ್ಲ. ವಿಡಿಯೋದಲ್ಲಿ ಬರ್ತೀನಿ 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 ಅಂತ ಮಾತ್ರ ಇಲ್ಲಿ ಪ್ರಜ್ವಲ್ ಅವರು ಹೇಳಿದ್ದಾರೆ. ಬರ್ತೀನಿ ಅಂತ ಹೇಳಿರೋ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿರೋ ಮಾಹಿತಿ ಇಲ್ಲ. ಪಾಸ್ಪೋರ್ಟ್ ರದ್ದಾಗುವ ಭೀತಿಯಲ್ಲಿ ವಿಡಿಯೋ ಮಾಡಿದ್ರ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಮೇ 31ಕ್ಕೆ ನಾನು ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಮೇ 31 ಆ ಡೇಟ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಹಾಗಾದ್ರೆ ಪ್ರಜ್ವಲ್ ಅನ್ನೋದು ಇಲ್ಲಿ ಪ್ರಶ್ನೆ ಇರುವುದು. ಮೇ 31ಕ್ಕೆ ಬರದೇ ಇದ್ರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ. ವಿದೇಶದಲ್ಲಿ ಇದ್ರೆ ಅಲ್ಲೇ ಬಂಧಿಸುವಂತ ಒಂದು ಭಯ ಇದೆ ಇವರಿಗೆ. ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಿಲಾಡಿ ಪ್ರಜ್ವಲ್ ಪ್ರತಿ ಹಂತದಲ್ಲಿಯೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ.